ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಲ್ಲಿ ಮನೆ ಖರೀದಿ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಬೆಂಗಳೂರು ಮನೆ ಖರೀದಿದಾರರಿಗೆ ಗುಡ್ ನ್ಯೂಸ್. ರೇರಾ ಕೊಟ್ಟ ಆದೇಶದಿಂದ ಮನೆ ಖರೀದಿದಾರರಿಗೆ ಸಿಹಿ ಸುದ್ದಿ ಸಿಕ್ಕಿದೆ. ಇನ್ಮುಂದೆ ಈ ನಿಯಮ ಮೀರಿದ್ರೆ ಬಿಲ್ಡರ್ಗಳಿಗೆ ಸಂಕಷ್ಟ ಗ್ಯಾರಂಟಿ. ರೇರಾದಿಂದ ಐತಿಹಾಸಿಕ ಆದೇಶ ಹೊರಬಿದ್ದಿದೆ. ಬಿಲ್ಡರ್ಗಳಿಗೆ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನ ಕೊಡಲಾಗಿದೆ. ಇನ್ಮುಂದೆ ಈ ನಿಯಮ ಮೀರಿದ್ರೆ ಬಿಲ್ಡರ್ಗಳಿಗೆ ಗ್ಯಾರಂಟಿ ಸಂಕಷ್ಟ. ರೇರಾದಿಂದ ಐತಿಹಾಸಿಕ ಆದೇಶ ಬಂದಿರೋದು. ಬಿಲ್ಡರ್ಗಳಿಗೆ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನ ನೀಡಲಾಗಿದೆ. ಮನೆ ಹಸ್ತಾಂತರಿಸಿದ 90 ದಿನಗಳ ಒಳಗೆ ದಾಖಲೆಯನ್ನ ಹಸ್ತಾಂತರಿಸಬೇಕು. ಬೆಸ್ಕಾಂ ಜಲಮಂಡಳಿ ಮೀಟರ್ಗಳನ್ನ ಸಂಘಕ್ಕೆ ನೀಡಲೇಬೇಕು. ಕಾರ್ಪಸ್ ಫಂಡ್ ಎಸ್ಕ್ರೋ ಖಾತೆ ಹಣ ನಿವಾಸಿಗಳ ಸಂಘಕ್ಕೆ ವರ್ಗಾವಣೆ ಮಾಡೋದು ಕಡ್ಡಾಯ. ನಿಯಮ ಉಲ್ಲಂಘಿಸಿದ ಬಿಲ್ಡರ್ಗಳ ವಿರುದ್ಧ ರೇರಾ ಕಠಿಣ ಕ್ರಮವನ್ನ ತೆಗೆದುಕೊಂಡಿದೆ. ಟಾಟಾ ವ್ಯಾಲ್ಯೂ ಹೋಮ್ಸ್ ಪ್ರಕರಣದಲ್ಲಿ ರೇರಾದ ಮಹತ್ವದ ತೀರ್ಪು ಬಂದಿರೋದು. ಸತತ 3 ವರ್ಷ ವಿಚಾರಣೆ ನಡೆಸಿದ ರೇರಾ ಮಹತ್ವದ ಆದೇಶವನ್ನ ಪ್ರಕಟಿಸಿದೆ. ರೇರಾ ರೂಲ್ಸ್ ಬಿಲ್ಡರ್ ಶಾಕ್. ಮೊದಲ ಬಾರಿಗೆ ಗೃಹ ಖರೀದಿದಾರರ ಸಂಪೂರ್ಣ ಹಕ್ಕು ಎತ್ತಿ ಹಿಡಿದಿದೆ ರೇರಾ. ಮನೆ ಹಸ್ತಾಂತರವಾದ 90 ದಿನಗಳ ಒಳಗೆ ಎಲ್ಲ ಆಸ್ತಿ ವರ್ಗಾವಣೆ ಮಾಡಬೇಕು. ಅಧಿಕೃತ ಸಂಘಕ್ಕೆ ಹಸ್ತಾಂತರ ಮಾಡುವಂತೆ ರೇರಾ ಆದೇಶವನ್ನ ಹೊರಡಿಸಿದೆ. ಎಲ್ಲ ಫ್ಲಾಟ್ಗಳಿಗೆ ಕಾವೇರಿ ನೀರಿನ ಸಂಪರ್ಕ ನೀಡೋದಾಗಿ ಬಿಲ್ಡರ್ ಹೇಳಿದ್ದ. ಫ್ಲಾಟ್ ಖರೀದಿ ಮಾಡಿದ್ರು ಕಾವೇರಿ ನೀರು ಪೂರೈಕೆ ಮಾಡ್ತಾ ಇರಲಿಲ್ಲ ಬಿಲ್ಡರ್. ಮೂಲಭೂತ ಸೌಕರ್ಯ ಇಲ್ಲದಿದ್ರು ಸಂಪೂರ್ಣ ಹಣ ಪಾವತಿಸಿಕೊಂಡಿದ್ದ ಬಿಲ್ಡರ್. ಕಾವೇರಿ ನೀರು ಸರಬರಾಜು ಠೇವಣಿ ಗ್ರಾಹಕರಿಂದ ಪಡೆದಿದ್ದ. ಪ್ರತಿ ಗ್ರಾಹಕನಿಂದ 14,895 ರೂಪಾಯಿ ಹಣ ವಸೂಲಿ ಮಾಡಿದ್ದ ಈ ಬಿಲ್ಡರ್. ತನಗಾದ ಅನ್ಯಾಯ ಕುರಿತಂತೆ ರೇರಾ ಮೊರೆ ಹೋಗಿದ್ರು ಯೋಗಾನಂದನ್. ಯೋಗಾನಂದನ್ ಅನ್ನುವಂತಹ ಒಬ್ಬ ಮನೆ ಗ್ರಾಹಕರು 76 ವರ್ಷ ತುಂಬಿದಂತಹ ಸೀನಿಯರ್ ಸಿಟಿಸನ್ ಒಂದು ಕಂಪ್ಲೇಂಟ್ ಅನ್ನು ತಗೊಂಡೋಗಿರ್ತಾರೆ ರೇರಾ ಅಥಾರಿಟಿ ಹತ್ರ. ಏನಂತ ಅಂತ ಹೇಳಿದ್ರೆ, ಅವರು ಒಂದು ಮನೆಯನ್ನ ಪರ್ಚೇಸ್ ಮಾಡಿರ್ತಾರೆ. ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಫ್ಲಾಟ್ ಅನ್ನ ಕೊಂಡ್ಕೊಂಡಿರ್ತಾರೆ. ಆದರೆ ಅಪಾರ್ಟ್ಮೆಂಟಿನ ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಆಗಿ ಮುಗಿಸಿರೋದಿಲ್ಲ. ಅಂದ್ರೆ ಬರೀ 4 ಗೋಡೆಗಳನ್ನ ಮಾತ್ರ ಮಾಡಿ ಕೊಟ್ಟು ಬಿಟ್ರೆ ಬಿಲ್ಡರ್ಸ್ ಕೆಲಸ ಮುಗಿದೋಗೋದಿಲ್ಲ. ಪ್ರಾಜೆಕ್ಟ್ ಅಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡೋದಿರುತ್ತೆ. ಬೇಸಿಕ್ ನೆಸೆಸಿಟೀಸ್ ಏನಿದೆ, ವಾಟರ್ ಕೊಡಬೇಕಾಗತ್ತೆ, ಎಲೆಕ್ಟ್ರಿಸಿಟಿ ಕೊಡಬೇಕಾಗತ್ತೆ, ಕಾಮನ್ ಏರಿಯಾ ಏನಿದೆ ಅದನ್ನ ಹಸ್ತಾಂತರ ಮಾಡಬೇಕಾಗತ್ತೆ. ಯಾರಿಗೆ ಹಸ್ತಾಂತರ ಮಾಡಬೇಕು ಅಂತ ಹೇಳಿದ್ರೆ, ಅಲ್ಲಿರುವಂತಹ ನಿವಾಸಿಗಳ ಸಂಘ ಏನಿರುತ್ತೆ ಆ ಸಂಘಕ್ಕೆ ಭೂಮಿಯ ಖಾತಾ, ಭೂ ಖಾತಾ ಅಥವಾ ಲ್ಯಾಂಡ್ ಖಾತಾ ಅಂತ ನಾವೇನು ಹೇಳ್ತೀವಿ ಅದನ್ನ ಹಸ್ತಾಂತರ ಮಾಡುವಂತಹ ಕೆಲಸ ಆಗಬೇಕು. ಹಾಗೂ ಕರೆಂಟಿನ ಮೀಟರ್ಗಳೇನಿರುತ್ತೆ, ವಾಟರ್ ಮೀಟರ್ಗಳೇನಿರುತ್ತೆ ಅದೆಲ್ಲರೂ ಸಹ ಅಪಾರ್ಟ್ಮೆಂಟಿನ ಸಂಘಕ್ಕೆ ವರ್ಗಾವಣೆ ಆಗುವಂತಹ ಕೆಲಸ ಆಗಬೇಕು. ಆದರೆ ಸುಮಾರು ಅಪಾರ್ಟ್ಮೆಂಟ್ಗಳಲ್ಲಿ ನಾವು ನೋಡ್ತಾ ಇರೋದೇನಂತ ಹೇಳಿದ್ರೆ, 4 ಗೋಡೆಗಳನ್ನು ಕಟ್ಟಿ ಫ್ಲ್ಯಾಟನ್ನು ಮಾಡಿ ಫ್ಲ್ಯಾಟಿನ ಖಾತಾವನ್ನ ಮಾಡಿಸಿ ಕೊಟ್ಟುಬಿಟ್ಟು ಈ ಬಿಲ್ಡರ್ಗಳು ಕೈ ತೊಳೆದುಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಕರ್ನಾಟಕ ರೇರಾ ಇವತ್ತು ಕೊಟ್ಟಿರುವಂತಹ ಏನು ಆದೇಶ ಇದೆ ಅದು ಮಹತ್ತರವಾದಂತಹ ಆದೇಶ ಅಂತಾನೆ ಹೇಳಬೇಕು. ಯಾಕೆಂದ್ರೆ ಇದುವರೆಗೂ ಕರ್ನಾಟಕದಲ್ಲಿ ಲ್ಯಾಂಡ್ ಖಾತಾವನ್ನ ಅಸೋಸಿಯೇಷನ್ಗೆ ಟ್ರಾನ್ಸ್ಫರ್ ಮಾಡಿ ಅಂತ ಯಾವ ಕೋರ್ಟಲ್ಲೂ ಸಹ ನಮಗೆ ಆದೇಶವನ್ನ ಬಂದಿಲ್ಲ.